ಒಂದಿನ ಹೆಂಡತಿ ಗಂಡನಿಗೋಸ್ಕರ ಊಟಕ್ಕೆ ಕಾಯ್ತಾ ಇತ್ತು. ಮಧ್ಯಾಹ್ನ ಜಗಲಿ ಕೂತ್ಕೊಂಡು ಎಷ್ಟೊತ್ತಾರು ಬರಲಿ ಎಂತಕ್ಕೇನು ಕಾಯ್ತಾ ಇತ್ತು. ಅಂತೂ ಗಂಡ ಬಂದ ಹೇಳಾತು. ಹೆಂಡತಿ ಕೇಳ್ತು, ಎಂತಕ್ಕೆ ಇಷ್ಟು ಲೇಟ್ ಆಯ್ತು, ಊಟಕ್ಕೆ ಕಾಯ್ತಾ ಇದ್ದಿ ನಾನು, ತಟ್ಟೆ ಹಾಕವ ಬನ್ನಿ ಉಂಬನ ಅಂತು. ಅದು ಗಂಡೆ ಅಂತಂದ ಕೇಳಿ, ಮದುವೆ ಮನೆಗೆ ಹೋಗಿ ಬಂದು ಭಾರಿ ಗಮ್ಮತ್ತು, ಊಟ ಮಾಡಿದ್ದೇಗಿ ಬಂದು ಮಜವೂಟ ಆಗಿತ್ತು. ಅದಕ್ಕೆ ಹೆಂಡತಿ ಶಿಟ್ ಮಾಡ್ಕೊಂಡು, ನೆಂಟರಲ್ಲ ಇಷ್ಟರಲ್ಲ ಎಂತಕ್ಕೆ ಹೋಗಿದ್ದೆ, ಯಾರ ಕಡೆಯ ನೆಂಟರಂದರೆ ಎಂತ ಹೇಳಿದ್ರಿ. ಅದಕ್ಕೆ ಗಂಡು ಬಿಡ್ತನ ಉತ್ತರ ಕೇಳಿ ಗಂಡಿ ಅಂತ ಹೇಳ್ದಾಡಿ, ಗಂಡಿನವ್ರಿಗೆ ಹೇಳ್ದಿನ ಹೆಣ್ಣಿನ ಕಡೆಯವನು, ಹೆಣ್ಣಿನವ್ರಿಗೆ ಹೇಳ್ದಿನ ಗಂಡಿನ ಕಡೆಯವನು. ಅದಕ್ಕೆ ರಾಶಿ ಮತ್ತು ಸಿಟ್ಟು ಬಂದಿತ್ತು ಆತ ಹೆಂಡತಿಗೆ. ಅಂದರೆ ಅವ ಹೇಳಿದ್ದು ಗಂಡಿನ ಕಡೆಯವರಿಗೆ ಹೆಣ್ಣಿನ ಕಡೆಯವನು ಹೇಳ್ದ, ಹೆಣ್ಣಿನವರಿಗೆ ಗಂಡಿನ ಕಡೆಯವನು ಹೇಳ್ದ. ಸೊ ಹಾಗೆ ಒಂದು ಪುಕ್ಸಟೆ ಉಂಡ್ಕೊ ಬಂದಂತ ಆತು. ಇನ್ನೂ ಮುಗಿಯಲ್ನೇ ಕೇಳಿ. ಅದಕ್ಕೆ ಹೆಂಡತಿ ಅಂತೂ, ರಾಮ ರಾಮ ನಾಚಿಕೆ ಗೀಚಿಗೆ ಆಗೋದಿಲ್ಲ ನಿಂಗೆ, ಗುರ್ತು ಪರಿಚಯ ಇಲ್ದೆದ್ದು ಮದುವೆ ಮನೆಯೆಲ್ಲ ಉಂಡ್ಕೊ ಬತ್ರಣ, ಹೋಗಲಿ ಉಂಡದಂತೂ ಉಂಡ್ಕೊ ಬಂದಾಯ್ದು, ಹೋಗಲಿ ಉಡುಗರೆ ಗಿಡಿಗರಿಗೆ ಅಂತಾರ ಕೊಟ್ಟಿಕ್ಕಿದ್ರ ಅಂತ ಕೇಳ್ತು ಹೆಂಡತಿ ಗಂಡ ಹತ್ರಕ್ಕೆ. ಅದಕ್ಕೆ ಗಂಡಿ ಅಂತ ಹೇಳ್ದ ಗೊತ್ತಿದ್ದ ಕೇಳಿ, ದೊಡ್ಡ ಪಟ್ನ ಕೊಟ್ಟಿಗೆ ಬೈದಿ ಅದರಲ್ಲಿ ಅಂತಿಲ್ಲೇ, ದೊಡ್ಡ ಪಟ್ನ ಕೊಟ್ಟಿಗೆ ಬೈದ್ನಾಡ, ಆದರೆ ಅದ್ರಲ್ಲಿ ಅಂತೂ ಇಲ್ಲೇ, ಬಿಚ್ಚಿ ನೋಡಿ ಬೈಯಕ್ಕಂತೂ ಎನ್ನ ಗುರ್ತಿಲ್ಲೇ. ಯಾರು ಹೇಳ ಗೊತ್ತಿಲ್ಲ, ಗಂಡಿನವ ಹೆಣ್ಣವ ಹೇಳಿದೆ, ಹೆಣ್ಣಿನವ ಗಂಡಿನವ ಹೇಳಿದೆ, ಮಜಾ ಇದ್ದಲೇ. ಅವಾಗ ಹೆಂಡತಿಗೆ ರಾಶಿ ಸಿಟ್ಟು ಬಂದಿತು. ರಾಮ ಇಂಥ ಹಾರೇ ಮಾಡಿಕ್ ಬೈಂದ್ರ ಹಂಗಾರೆ ಎಂತಾರು ಕೊಟ್ಟಿಗೆ ಬರೋದಲ್ದ ಅಂಥೇಳಿ ತಲೆ ಜಜ್ಜಿಗೆ ಅಂತು. ಆಮೇಲೆ ತಾನೇ ಸಮಾಧಾನ ಮಾಡ್ಕೊಂಡು, ಹೋಗಲಿ ಬಿಡಿ ಇನ್ನು ಮುಂದೆ ಹಾಗೆ ಮಾಡಡಿ, 4 ಜನರ ಮುಂದೆ ಒಂದು ವಸ್ತು ಆಗಡಿ ಅಂಥೇಳಿ ತನ್ನ ಗಂಡಂಗೆ ಸಮಾಧಾನ ಮಾಡ್ಕೊಂಡು ಒಳಗೆ ಕರ್ಕೊಂಡತ್ತು. ಹೆಂಗಿದ್ದು ಲೈಕ್ ಇದ್ದ? ನಿಮ್ಮವಲು ಯಾರು ಹಿಂಗೆ ಮಾಡಿಕ್ ಬಂದಿಕ್ಕು ವಿಚಾರಿಸಿ ಕಮೆಂಟ್ ಮಾಡಿ ಆತಾ.